ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಕರಾರಾಗಿದ್ದೇ ಒಂದು, ಆಮೇಲೆ ನಡೆದಿದ್ದೇ ಮತ್ತೊಂದು. ವೃದ್ಧ ದಂಪತಿಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಓನರ್. 21,000 ಕರೆಂಟ್ ಬಿಲ್ ಕಟ್ಟುವಂತ ವಿಚಾರಕ್ಕೆ ಕಿರಿಕಾಗಿದೆ. ಬಾಡಿಗೆ ಇರುವಂತಹ ಮನೆಯಲ್ಲಿ ಕರೆಂಟ್ ಬಿಲ್ ಇನ್ಯಾವುದೋ ಮನೆದು ಕಟ್ಟಿ ಅಂತ ಓನರ್ ಹೇಳ್ತಾ ಇದ್ದಾರೆ. ಕೆಳ ಮಹಡಿಯ ಕಮರ್ಷಿಯಲ್ ಕಟ್ಟಡದ ಕರೆಂಟ್ ಬಿಲ್ ಅನ್ನ ಕಟ್ಟಿ ಅಂತ ಹೇಳಿ ಅಲ್ಲಿರುವಂತಹ ಟೆನೆಂಟ್ಸ್ ಗಳಿಗೆ ಹೇಳ್ತಾ ಇದ್ದಾರೆ. ತಮ್ಮದಲ್ಲದ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಆಗಲ್ಲ ಅಂತ ಕಿರುಕುಳದ ಆರೋಪವನ್ನ ವೃದ್ಧ ದಂಪತಿ ಮಾಡಿದ್ದಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ವೃದ್ಧ ದಂಪತಿ ಈಗ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾರೆ. ಅವರಿರುವಂಥದ್ದು ಮೇಲಿನ ಫ್ಲೋರ್ನಲ್ಲಿ. ಆದರೆ ಫಸ್ಟ್ ಫ್ಲೋರ್ನಲ್ಲಿ 21,000 ಕರೆಂಟ್ ಬಿಲ್ ಬಂದಿದೆ. ಆ ಕರೆಂಟ್ ಬಿಲ್ನ ನೀವೇ ಕಟ್ಟಿ ಅಂತ ಹೇಳಿ ಓನರ್ ಹೇಳ್ತಿದ್ದಾರಂತೆ. ನಮ್ಮ ಮನೆಯ ಕರೆಂಟ್ ಬಿಲ್ ಬಂದಿದ್ರೆ ಮಾತ್ರ ನಾವು ಕಟ್ತೀವಿ, ಬೇರೆ ಫ್ಲೋರ್ನ ಮತ್ತು ಅದು ಕೂಡ ಕಮರ್ಷಿಯಲ್ ಫ್ಲೋರ್ನ ಕರೆಂಟ್ ಬಿಲ್ ನಾವು ಯಾಕೆ ಕಟ್ಟಬೇಕು ಅನ್ನುವಂತಹ ಒಂದು ಬೇಸಿಕ್ ಕ್ವಶನ್ ಅನ್ನ ಈ ವೃದ್ಧ ದಂಪತಿ ಮಾಡಿದ್ದಾರೆ. ಸೊ ಹಾಗಾಗಿ ಓನರ್ ಬಂದು ಅವ್ರಿಗೆ ಮನೆಯಿಂದ ಆಚೆ ಹಾಕಿದ್ದಾರಂತೆ. ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ. ತುಂಬಾ ಜನ ಬೆಂಗಳೂರಲ್ಲಿ ಓನರ್ಸ್ ಏನಿದಾರಲ್ಲ ಅವರು ಮನೆ ಮಕ್ಕಳ ತರ ಇಟ್ಕೊಂಡಿರ್ತಾರೆ ಬಾಡಿಗೆ ಇರೋವ್ರನ್ನ. ಬಾಡಿಗೆ ಇರೋರು ಕೂಡ ಅಷ್ಟೇ ಚೆನ್ನಾಗಿರ್ತಾರೆ, ಆದ್ರೆ ಕೆಲವೊಬ್ರು ನರ್ಕ ತೋರಿಸ್ಬಿಡ್ತಾರೆ. ಅಂತಹದ್ದೇ ಒಂದು ಪ್ರಕರಣ ಇಲ್ಲ ಆಗಿರೋದು. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಇರೋದೇ ಬೇರೆ ಮನೆಯಲ್ಲಿ ಇನ್ನೊಂದು ಫ್ಲೋರಿನ ಕರೆಂಟ್ ಬಿಲ್ ಯಾಕೆ ಕಟ್ಟಬೇಕು ಈ ವೃದ್ಧ ದಂಪತಿ? ಏನಿದು ಕರೆಂಟ್ ಬಿಲ್ ಕಿರಿಕ್? ಸಭಾ ಪುಷ್ಪ ಹಾಗೂ ನೇಮಿಚಂದ ದಂಪತಿ ಏನಿದೆ ಚಾಮರಾಜಪೇಟೆಯಲ್ಲಿರುವಂತಹ 9ನೇ ಕ್ರಾಸ್ನಲ್ಲಿರುವಂತಹ 4ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂದ್ರೆ ಗೀತಾ ಅನ್ನೋ ಮಾಲೀಕತ್ವದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಒಂದು ಮನೆ ಏನಿದೆ ಒಟ್ಟು 4 ಅಂತಸ್ತಿನ ಬಿಲ್ಡಿಂಗ್ ಇದು. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇದ್ರೆ, ಮೊದಲ ಮಹಡಿಯಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತೆ, 2ನೇ ಮಹಡಿಯಲ್ಲಿ ಈ ದಂಪತಿ ವಾಸ ಮಾಡ್ತಾ ಇರ್ತಾರೆ. ಬಟ್ ಈ ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೋಡೋದಾದ್ರೆ, ಮೊದಲ ಮಹಡಿಯಲ್ಲಿರುವಂತಹ ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಅನ್ನು ನೀವೇ ಕಟ್ಟಬೇಕು ಅಂತ ಒತ್ತಾಯ ಮಾಡಿದ್ರು ಅನ್ನೋ ಆರೋಪವನ್ನು ಇದೀಗ ವೃದ್ಧ ದಂಪತಿ ಮಾಡ್ತಾ ಇರುವಂತದ್ದು. ಇದಕ್ಕೆ ಅವರು ಒಪ್ಪದಿದ್ದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಇದರ ಕೋಪಕ್ಕೆ ಅಂದ್ರೆ ಬಾಡಿಗೆದಾರರ ಮನೆಗೆ ಬರ್ತಾ ಇದ್ದಂತಹ ಕರೆಂಟ್ ಹಾಗೂ ನೀರಿನ ಪೂರೈಕೆಯನ್ನು ಕಟ್ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಇದೀಗ ವೃದ್ಧ ದಂಪತಿ ಮಾಡ್ತಾ ಇರುವಂತದ್ದು. ಯಾವಾಗ ಈ ರೀತಿ ಘಟನೆ ಆಯಿತು, ಇಡೀ ತಿಂಗಳು ಅವರು ಕತ್ತಲೆಯಲ್ಲಿ ದಿನ ದೂಡ್ತಾರೆ. ನೀರನ್ನು ಕೂಡ ಹೊರಗಡೆ ಅಂದ್ರೆ ಶುದ್ಧ ಘಟಕದಿಂದ 5 ರೂಪಾಯಿ ಕಾಯಿನ್ ಹಾಕಿ ನೀರನ್ನು ತರುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ನಿತ್ಯ ಕೂಡ ಇದೇ ನಡೆಯುತ್ತೆ. ಬಟ್ ಈ ವಿಚಾರವಾಗಿ ಓನರ್ ಬಳಿ ಸಾಲು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ. ಬಟ್ ತಿಂಗಳ ಹಂತದಲ್ಲಿ ಓನರ್ ಬಂದು ನೀವು ಈ ತಿಂಗಳ ಮನೆಯ ಬಾಡಿಗೆ ಕೊಡಬೇಕು ಅಂತ ಅಂದಾಗ ಆ ಬಾಡಿಗೆದಾರರು ಬಾಡಿಗೆ ಕೊಡಲು ಹಿಂದೆಟಾಗ್ತಾರೆ. ನಾವು ಯಾಕೆ ಬಾಡಿಗೆ ಕೊಡಬೇಕು, ಎಲ್ಲಿವರೆಗೆ ನೀರು ಹಾಗೂ ಕರೆಂಟ್ ನ ಸಮಸ್ಯೆ ಬಗೆಹರಿಯಲ್ವೋ ಅಲ್ಲಿವರೆಗೂ ನಾವು ಬಾಡಿಗೆ ಕೊಡಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಹಂಗೆ ಬೇಕಿದ್ರೆ ನಾವು ಈಗಾಗಲೇ ಕೊಟ್ಟಿರುವಂತಹ ಅಡ್ವಾನ್ಸ್ ಹಣ ಏನಿದೆ, 5 ಲಕ್ಷ ಅಡ್ವಾನ್ಸ್ ಹಣ ಇದೆ, ಅದರಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಓನರ್ ಅವರು ಒಂದಿಷ್ಟು ಜನರನ್ನ ಆ ಒಂದು ಮನೆಗೆ ನುಗ್ಗಿಸಿದ್ರು ಅನ್ನೋ ಆರೋಪವನ್ನು ಇದೀಗ ವೃದ್ಧ ದಂಪತಿ ಮಾಡ್ತಾ ಇರುವಂತದ್ದು. ಅವರಿಗೆ ಬೆದರಿಕೆ ಹಾಕುವ ಸಲುವಾಗಿ ಒಂದಿಷ್ಟು ಜನರನ್ನು ಆ ಮನೆಗೆ ನುಗ್ಗಿಸಿದ್ರು ಅನ್ನೋ ವಿಚಾರವನ್ನು ಹೇಳ್ತಾರೆ. ಅದರ ಜೊತೆಗೆ ಅವರ ಮನೆಗೆ ಪೂರೈಕೆ ಆಗ್ತಾ ಇದ್ದಂತಹ ನೀರು ಹಾಗೂ ಕರೆಂಟ್ ಅನ್ನು ಕೂಡ ಕಟ್ ಮಾಡಿದ್ರು ಅನ್ನೋ ಆರೋಪವನ್ನು ಖುದ್ದು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರ ಕೂಡ ಇದೀಗ ಚಾಮರಾಜಪೇಟೆಯಲ್ಲಿ ದಾಖಲಾಗಿರುವಂತಹ FIR ನಲ್ಲಿ ಕೂಡ ಉಲ್ಲೇಖ ಆಗಿರುವಂತದ್ದು. ಎಲ್ಲಿವರೆಗೆ ನಾವು ನೀರು ಹಾಗೂ ಕರೆಂಟ್ ಬಿಲ್ ಸಮಸ್ಯೆ ಬಗೆಹರಿಯಲ್ವೋ ಅಲ್ಲಿವರೆಗೂ ಕೂಡ ನಾವು ಬಾಡಿಗೆ ಕೊಡಲ್ಲ ಅನ್ನೋ ವಿಚಾರ ಕೂಡ ಉಲ್ಲೇಖ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ, ಈ ಒಂದು ಘಟನೆ ನಡೆದು 2 ದಿನದ ನಂತರ ಆ ವೃದ್ಧ ದಂಪತಿ ಹೊರಗಡೆ ಹೋಗ್ತಾರೆ. ಅಂದ್ರೆ ತಮ್ಮ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಅನಾರೋಗ್ಯಕ್ಕೀಡಾದ ಸಂದರ್ಭದಲ್ಲಿ ಅವರನ್ನು ನೋಡಲು ಹೋದಂತಹ ಸಂದರ್ಭದಲ್ಲಿ ಓನರ್ ಬಂದು ಆ ಒಂದು ಮನೆಗೆ ಬೀಗ ಹಾಕಿ ಕೀಯನ್ನು ತೆಗೆದುಕೊಂಡು ಹೋಗ್ತಾರೆ. ಇದರಿಂದ ಉಟ್ಟ ಬಟ್ಟೆಯಲ್ಲಿ ಅವರು ಬೀದಿಗೆ ಬರುವಂತಾಗಿದೆ. ಇದೀಗ ವೃದ್ಧ ದಂಪತಿ ಮಾಡ್ತಿರೋ ಮತ್ತೊಂದು ಮನವಿ ಏನಂದ್ರೆ, ನಾವು ಇರುವ ಮನೆಯಲ್ಲಿ ಒಂದಿಷ್ಟು ಮೆಡಿಸಿನ್ ಇದೆ, ಅದರ ಜೊತೆಗೆ ನಮ್ಮ ಬೆಲೆ ಬಾಳುವ ಬಂಗಾರ ಇದೆ, ಅದರ ಸರಿಸುಮಾರು 60 ರಿಂದ 70 ಲಕ್ಷ ಮೌಲ್ಯದ ಬಂಗಾರ ಕೂಡ ಇದೆ. ಅದನ್ನ
ಯಾರಾದರೂ ತೆಗೆದುಕೊಂಡು ಹೋಗಲು ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಮನವಿಯನ್ನು ಮಾಡಿದ್ರು. ಬಟ್ ಅದಕ್ಕೆ ಕೆರೆ ಅನ್ನೋದ ಇದ್ದಾಗ ಸಂದರ್ಭದಲ್ಲಿ ಅವರು ಖುದ್ದು ಕಮಿಷನರ್ ಅಂದ್ರೆ ಬೆಂಗಳೂರು ಕಮಿಷನರ್ ದಯಾನಂದರನ್ನು ಭೇಟಿ ಆಗ್ತಾರೆ. ಅದಾದ ನಂತರ ಚಾಮರಾಜಪೇಟೆಯಲ್ಲಿ ಕೂಡ ಇದಕ್ಕೆ FIR ಕೂಡ ದಾಖಲು ಮಾಡಿರುವಂತದ್ದು. ಈ ವೃದ್ಧ ದಂಪತಿಯ ಈ ಒಂದು ವಿಚಾರ ಸಲುವಾಗಿ ಆ ಮನೆಯ ಮಾಲೀಕರಾಗಿರುವಂತಹ ಗೀತಾ ಅವರು ಕೂಡ ನಾವು ಸಂಪರ್ಕ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ವಿ. ಬಟ್ ಅವರು ನಮಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಹಿಂದೇಟ್ ಹಾಕಿರುವಂತದ್ದು. ಇದೀಗ ಆ ವೃದ್ಧ ದಂಪತಿ ಏನಿದ್ದಾರೆ ನಾಳೆ ಇದು ಮಾನವ ಹಕ್ಕು ಆಯೋಗ ಕೂಡ ಹೋಗಲು ಮುಂದಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.